Hello everyone, welcome back to our YouTube channel Inform Career. In this video, we will discuss 10 things, 10 points that 10 completed students must know for their higher education. ಇದು ಒಂದು ಅವೇರ್ನೆಸ್ ವಿಡಿಯೋ. The first point is know the streams available after 10. 10th ಕ್ಲಾಸ್ ಕಂಪ್ಲೀಟ್ ಆದ ತಕ್ಷಣ ಮುಂದೆ ಬರ್ತಕ್ಕಂಥ ಆಪ್ಷನ್ಸ್ ಯಾವ್ಯಾವು ಅದ್ರ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ನಮಗೆ ಗೊತ್ತಿರೋ ಯಾವ ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್. ಈಚ್ ಸ್ಟ್ರೀಮ್ ಹ್ಯಾಸ್ ಯುನಿಕ್ ಸಬ್ಜೆಕ್ಟ್ಸ್ ಆ್ಯಂಡ್ ಕರಿಯರ್ ಪಾರ್ಟ್ಸ್. ಇದು ಬೇಸಿಕ್ ಗೊತ್ತಿರಬೇಕು. ಸೈನ್ಸಲ್ಲಿ ಏನು ಕಾಂಬಿನೇಷನ್ ಬರುತ್ತೆ ಸಬ್ಜೆಕ್ಟ್ಗಳು? PCM, PCB, PCMB. ಆ್ಯಂಡ್ ಕಾಮರ್ಸಲ್ಲಿ ವಿತ್ ಆರ್ ವಿತೌಟ್ ಮ್ಯಾಥ್ಸ್. ಆ್ಯಂಡ್ ನೆಕ್ಸ್ಟ್ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್, ಇಲ್ಲಿ ವೇರಿಯಸ್ ಆಪ್ಷನ್ಸ್ ಬರುತ್ತೆ. ಇವಲ್ಲದೆ ಮತ್ತೆ ಡಿಪ್ಲೊಮಾ, ಪಾಲಿಟೆಕ್ನಿಕ್ ಆ್ಯಂಡ್ ಆಲ್ಸೋ ದೇರ್ ಇಂಟರ್ನ್ಶಿಪ್ ಕೋರ್ಸ್. You must know what each stream leads to career-wise. If you are choosing any stream, you have to know the destination. ಆ ಸ್ಟ್ರೀಮ್ ನೀವು ಕಲಿಯೋದ್ರಿಂದ ನಿಮ್ಮ ಕರಿಯರ್ ಎಲ್ಲಿ ಹೋಗಿ ಸೆಟ್ ಆಗುತ್ತೆ ಅಂತ ನಿಮಗೆ ಮೊದಲೇ ಗೊತ್ತಿರಬೇಕು. ಆ ನಂತರ ನೀವು ಆ ಸ್ಟ್ರೀಮನ್ನು ಚೂಸ್ ಮಾಡಬೇಕು. ರ್ಯಾಂಡಮ್ ಆಗಿ ಚೂಸ್ ಮಾಡೋದಲ್ಲ, ಯಾಕಂದರೆ ಇದು ಲೈಫ್ ಟೈಮ್ ಡಿಸಿಷನ್. ಸೆಕೆಂಡ್ ಪಾಯಿಂಟ್ ಈಸ್ understand the subject in each stream. Every stream have its subjects. ಅದಕ್ಕೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು. Know what you will study in each stream. Choose based on understanding, not peer pressure. ಯಾರೋ ಪ್ರೆಷರ್ ಮಾಡ್ತಾರೆ ಅಂತೇಳಿ ಯಾವುದೋ ಕೋರ್ಸ್ನ ಚೂಸ್ ಮಾಡೋದಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಚೂಸ್ ಮಾಡಬೇಕು. You have to consider, do I enjoy or understand science, maths or history before choosing the subjects. What are the main subjects in each stream? ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು. ಥರ್ಡ್ ಪಾಯಿಂಟ್ ಈಸ್ ನೋ ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ಇಂಟ್ರೆಸ್ಟ್. ಕರಿಯರ್ ಕೌನ್ಸಿಲಿಂಗ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ನ ಸ್ಟ್ರೆಂತು ಅವ್ರ ವೀಕ್ನೆಸ್, ಅವ್ರ ಇಂಟ್ರೆಸ್ಟ್, ಅವ್ರ ಲರ್ನಿಂಗ್ ಸ್ಟೈಲ್, ಅವ್ರ ಕರಿಯರ್ ಇಂಟ್ರೆಸ್ಟ್ ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಯು ಹ್ಯಾವ್ ಟು ಐಡೆಂಟಿಫೈ ವಾಟ್ ಯು ಆರ್ ಗುಡ್ ಆ್ಯಟ್ and what you enjoy. Career assessment will help in this. And next, not everyone is meant for neat and gradable. ಎಲ್ಲರೂ ನೀಟಾಗಿ ಬರೀಬೇಕಂತ ಏನಿಲ್ಲ, ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಫೋರ್ತ್ ಪಾಯಿಂಟ್ ಈಸ್ ಅವೇರ್ನೆಸ್ ಆಫ್ ಕೋರ್ಸಸ್ ಆಫರ್ ಈಚ್ ಸ್ಟ್ರೀಮ್. ಈಗ ನೀವು ಸೈನ್ಸ್, ಕಾಮರ್ಸ್, ಆರ್ಟ್ಸ್ನ ಚೂಸ್ ಮಾಡ್ತೀರಿ, ನಂತರ ಏನು ಅಂತೇಳಿ ಮೊದಲು ಗೊತ್ತಿರಬೇಕು. ಸೈನ್ಸಲ್ಲಿ ಏನು ಬರುತ್ತೆ? ಇಂಜಿನಿಯರಿಂಗ್, ಮೆಡಿಸಿನ್, ಅಗ್ರಿಕಲ್ಚರ್, ಆರ್ಕಿಟೆಕ್ಚರ್ ಆ್ಯಂಡ್ ವೇರಿಯಸ್ ಆಪ್ಷನ್ಸ್. ಯು ಹ್ಯಾವ್ ಟು ಕನ್ಸಿಡರ್ ಆಲ್ ಆಫ್ ದೆಮ್ ಬಿಫೋರ್ ಚೂಸಿಂಗ್ ಯುವರ್ ಡಿಗ್ರಿ ಕೋರ್ಸ್. ಕಾಮರ್ಸಲ್ಲಿ CA, BBA, BCom, CS, ಎಕನಾಮಿಕ್ಸ್ ಆ್ಯಂಡ್ ಫೈನಾನ್ಸ್. ಮತ್ತು ಆರ್ಟ್ಸಲ್ಲಿ ಲಾ, ಜರ್ನಲಿಸಮ್, ಸಿವಿಲ್ ಸರ್ವಿಸ್, ಡಿಸೈನ್ ಆ್ಯಂಡ್ ಸೈಕಾಲಜಿ. ಇನ್ನೂ ತುಂಬ ಆಪ್ಷನ್ ಇದೆ. ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ದ ಲಿಸ್ಟ್. Each stream has high-paying and respectable careers. No stream is lesser. ನಾವು ಏನು ತಿಳ್ಕೊತೀವಿ ಅಂದರೆ, ಈಗ ಎಲ್ಲರೂ ಕಾಮನ್ ಆಗಿ ಡಾಕ್ಟರ್ ಇದೇನು ಹೈ ಪೇಯಿಂಗ್, ರಿಮೈನಿಂಗ್ ಎಲ್ಲ ಕಮ್ಮಿ, ಈ ಥರ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಎವ್ರಿ ಸ್ಟ್ರೀಮ್ ಯು ಕನ್ಸಿಡರ್ ಕಾಮರ್ಸ್ ಆರ್ ಆರ್ಟ್ಸ್, ಆ ಸ್ಟ್ರೀಮಲ್ಲಿ ಕೂಡ ಹೈ ಪೇಯಿಂಗ್, ಡಾಕ್ಟರ್ ಏನು ಪೇಮೆಂಟ್ ಗಳಿಸ್ತಾರಲ್ಲ ಅದಕ್ಕಿಂತ ಜಾಸ್ತಿ ಪೇಮೆಂಟನ್ನು ಪಡೆಯುವಂಥ ಕರಿಯರ್ಗಳು ಎಲ್ಲ ಸ್ಟ್ರೀಮಲ್ಲಿ ಇರುತ್ತೆ. ಅದಕ್ಕೆ ಯಾವುದು ಸ್ಟ್ರೀಮ್ ಲೆಸರ್ ಅಲ್ಲ. Every field, every stream have respectable careers. Next point is you have to consider competitive exams and entrance tests. Be aware of the exams like NEET, JEE, KCET, ICAR, COMEDK, QET, NDA, NIFT and etc. There are various exams. ನಿಮಗೆಲ್ಲ ಎಕ್ಸಾಮ್ ಬಗ್ಗೆ ಗೊತ್ತಿರಬೇಕು. ಯಾಕಂದರೆ you don't know which exam have the course or field you are interested. ಅದಕ್ಕೆ you have to explore all majority and related exams. Early awareness helps students prepare from 11th itself. ನಿಮಗೆ 11th ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಅಥವಾ ಇನಿಷಿಯಲ್ ಡೇಸಲ್ಲಿ ಈ ಎಕ್ಸಾಮ್ ಬಗ್ಗೆ ಗೊತ್ತಾಯಿತು ಅಂದರೆ ಏನು ಮಾಡ್ತೀರಿ? ಯು ವಿಲ್ ಪ್ರಿಪೇರ್ ಫಾರ್ ದ ಎಕ್ಸಾಮ್. ಅದಕ್ಕೆ ಅವೇರ್ನೆಸ್ ಮೊದಲೇ ಇರಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್
ನೋ ದ ಕಾಸ್ಟ್ ಆ್ಯಂಡ್ ಡ್ಯೂರೇಷನ್ ಆಫ್ ಎಜುಕೇಷನ್ ಪಾರ್ಟ್ಸ್. ಈಗ ನೀವು ಒಂದು ಕೋರ್ಸನ್ನು ಚೂಸ್ ಮಾಡ್ತೀರಿ. ಚೂಸ್ ಮಾಡಿದ ತಕ್ಷಣ ಆ ಕೋರ್ಸಿನ ಬಗ್ಗೆ, ಆ ಕೋರ್ಸ್ಗೆ ಎಷ್ಟು ಫೀಸ್ ಇದೆ, ಆ ಕೋರ್ಸ್ ಎಷ್ಟು ವರ್ಷ ಕಲಿಬೇಕು, ಅದನ್ನೆಲ್ಲ ನೀವು ಏನು ಮಾಡಬೇಕು ಅಂದರೆ ಪ್ಲ್ಯಾನ್ ಮಾಡ್ಕೋಬೇಕು. ಲೈಕ್ ಹೌ ಮೆನಿ ಇಯರ್ಸ್, ಅಪ್ರಾಕ್ಸಿಮೇಟ್ ಫೀಸ್, ಹಾಸ್ಟೆಲ್ ಫೀಸ್ ಎಷ್ಟು, ಸ್ಕೂಲ್ ಕಾಲೇಜ್ ಫೀಸ್ ಎಷ್ಟು, ಅದನ್ನೆಲ್ಲ ನೀವು ಏನು ಮಾಡಬೇಕಂದ್ರೆ ಲಿಸ್ಟ್ ಮಾಡ್ಕೋಬೇಕು. ಆಮೇಲೆ ಸ್ಕಾಲರ್ಶಿಪ್ ಅವೈಲೇಬಲ್, ಅಲ್ಲಿ ಅಡ್ಮಿಷನ್ ಮಾಡಿದ ತಕ್ಷಣ ಒಂದಿಷ್ಟು ಟೀಚರ್ಸನ್ನು ಅಲ್ಲಿರೋ ಅಕಾಡೆಮಿಕ್ ಸೆಕ್ಷನಲ್ಲಿ ಅಥವಾ ಅಲ್ಲಿರೋ ಸೀನಿಯರ್ಸ್ ಹತ್ರ ಏನು ಮಾಡಬೇಕಂದ್ರೆ ಸ್ಕಾಲರ್ಶಿಪ್ ಯಾವ್ಯಾವ ಅಂತೀವಿ ತಿಳ್ಕೋಬೇಕು. ಯಾಕಂದರೆ ದಿಸ್ ವಿಲ್ ಹೆಲ್ಪ್ ದ ಫ್ಯಾಮಿಲೀಸ್ ವಿತ್ ಬಜೆಟ್ ಲಿಮಿಟ್ಸ್. ಡಿಸಿಷನ್ ಮಾಡಬೇಕಾದ್ರೆ ಈ ಕನ್ಸಿಡರ್ ಎವ್ರಿ ಫ್ಯಾಕ್ಟರ್ಸ್. ಬಿಕಾಸ್ ನೀವು 2 ವರ್ಷ ಕಲಿಯೋದಕ್ಕೆ ನಿಮಗೆ ಅಪಾರ್ಚುನಿಟಿ ಸಿಕ್ಕಿರುತ್ತೆ. ಬಟ್ ಕೋರ್ಸ್ ಇಸ್ 4 ಇಯರ್ ಕೋರ್ಸ್ ಇರುತ್ತೆ. ಅದಕ್ಕೆ ಏನಾಗುತ್ತೆ ಅಂದರೆ ಮೊದಲೇ ತಿಳ್ಕೊಂಡ್ಬಿಡೋದು. ಅದಕ್ಕೆ ಏನಾಗುತ್ತೆ ಅಂದರೆ ವಿಲ್ ಪ್ಲ್ಯಾನ್ ಇಟ್ ಪ್ರಾಪರ್ಲಿ. ನೆಕ್ಸ್ಟ್ ಪಾಯಿಂಟ್ ಇಸ್ ಕಾಲೇಜ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ರಿಸರ್ಚ್. ಬಿಫೋರ್ ಅಡ್ಮಿಷನ್ ಯು ಹ್ಯಾವ್ ಟು ಕನ್ಸಿಡರ್ ದ ಕಾಲೇಜ್. ಇಟ್ ಈಸ್ ಅ ಗೌರ್ಮೆಂಟ್ ಕಾಲೇಜ್ ಆರ್ ಪ್ರೈವೇಟ್ ಕಾಲೇಜ್. ಪ್ರೈವೇಟ್ ಕಾಲೇಜ್ ಇದ್ರೆ ಏನಾಗುತ್ತೆ ಅಂದರೆ ಪ್ಲೇಸ್ಮೆಂಟ್ ಇರುತ್ತೆ, ಬಟ್ ಫೀಸ್ ಜಾಸ್ತಿ ಇರುತ್ತೆ. ಗೌರ್ಮೆಂಟ್ ಕಾಲೇಜ್ ಇದ್ದರೆ ಫೀಸ್ ಅಫೋರ್ಡಬಲ್ ಕಮ್ಮಿ ಇರುತ್ತೆ, ಬಟ್ ಪ್ಲೇಸ್ಮೆಂಟ್ ಆಗೋದಿಲ್ಲ. ಯು ಹ್ಯಾವ್ ಟು ಕನ್ಸಿಡರ್ ದ್ಯಾಟ್ ಪಾಯಿಂಟ್. You have to consider local options versus reputed institutions and also accreditation. ಯಾವ ಬೋರ್ಡಿಂದ, ಯಾವ ಗೌರ್ಮೆಂಟಿಂದ ಕಾಲೇಜ್ ಏನಿದೆ ಅಕ್ರಿಡೇಷನ್ ಪಡ್ಕೊಂಡಿದೆ ಆ್ಯಂಡ್ ಪ್ಲೇಸ್ಮೆಂಟ್ ರೆಕಾರ್ಡ್ಸನ್ನು ನೀವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್ ಅವೇರ್ನೆಸ್ ಅಬೌಟ್ ಎಮರ್ಜಿಂಗ್ ಕರಿಯರ್ಸ್. ನ್ಯೂ ಏಜ್ ಕರಿಯರ್ಸ್ ಲೈಕ್ AI, ಡಿಜಿಟಲ್ ಮಾರ್ಕೆಟಿಂಗ್, UI and UX, ಡಾಟಾ ಸೈನ್ಸ್, ಎಥಿಕಲ್ ಹ್ಯಾಕಿಂಗ್ ಆರ್ ಗ್ರೋವಿಂಗ್. ಇವೆಲ್ಲ ಏನದಾವ ಅಂದರೆ ಪ್ರೆಸೆಂಟ್ ಆ್ಯಂಡ್ ಟ್ರೆಂಡಿಂಗ್ ಕರಿಯರ್ಸ್. ಇದ್ರ ಬಗ್ಗೆ ನೀವು ತಿಳ್ಕೋಬೇಕು. ಮತ್ತು ಸ್ಟೂಡೆಂಟ್ಸ್ ಶುಡ್ ನಾಟ್ ಲಿಮಿಟ್ ದೆಮ್ಸೆಲ್ಸ್ ಟು ಓನ್ಲಿ ಡಾಕ್ಟರ್ ಆ್ಯಂಡ್ ಇಂಜಿನಿಯರ್. ಬರೀ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆದರೆ ಹೆಂಗೆ? ಯು ಹ್ಯಾವ್ ಟು ಕನ್ಸಿಡರ್ ಎವ್ರಿ ಕರಿಯರ್ಸ್. ಇನ್ನು ನೋಡ್ರಿ AI ಕರೆಂಟ್ ಅದೇ ಎವಲ್ಯೂಷನ್ ಅದರದಾಗಿರುತ್ತೆ. ಈಗ ಡೇಟಾ ಸೈನ್ಸ್, ಎಥಿಕಲ್ ಹ್ಯಾಕಿಂಗ್ ಇವು ಹೊಸ ಕರಿಯರ್ಸ್. ಇದನ್ನ ಕೂಡ ನೀವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಕೌನ್ಸಿಲಿಂಗ್ ಆ್ಯಂಡ್ ಗೈಡೆನ್ಸ್. ಮೋಸ್ಟ್ ಸ್ಟೂಡೆಂಟ್ಸ್ ಆರ್ ಅನ್ಅವೇರ್ ಆಫ್ ವಾಟ್ ಸೂಟ್ಸ್ ದೆಮ್ ಬೆಸ್ಟ್. ಸ್ಟೂಡೆಂಟ್ಸ್ ಹೇಗೆ ಗೊತ್ತಿರಲ್ಲ ಯಾವ ಕರಿಯರ್ ಅವ್ರಿಗೆ ಮೋಸ್ಟ್ ಸೂಟೇಬಲ್ ಇದೆ ಅಂತ ಹೇಳಿ. ಕರಿಯರ್ ಕೌನ್ಸಿಲಿಂಗ್ ಈ ಕರಿಯರ್ ಕೌನ್ಸಿಲಿಂಗ್ ಪಡೆಯೋದ್ರಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಮ್ಯಾಚ್ ಇಂಟ್ರೆಸ್ಟ್ ವಿತ್ ಕರಿಯರ್, ರೈಟ್ ಕರಿಯರ್ಗೆ ನಿಮ್ಮ ಇಂಟ್ರೆಸ್ಟ್ನ ಮ್ಯಾಚ್ ಮಾಡಿಬಿಟ್ಟು ಯು ವಿಲ್ ಗಿವ್ ಎಕ್ಸಿಕ್ಯೂಷನ್ ಪ್ಲ್ಯಾನ್. ಅವಾಯ್ಡ್ ವೇಸ್ಟಿಂಗ್ ಇಯರ್ಸ್. ನೀವು ಕರೆಕ್ಟ್ ಕರಿಯರ್ನ ಚೂಸ್ ಮಾಡಿಲ್ಲ ಅಂದರೆ ಯಾವುದೋ ರ್ಯಾಂಡಮ್ ಕೋರ್ಸಲ್ಲಿ ಯು ವಿಲ್ ವೇಸ್ಟ್ ಯುವರ್ ಮನಿ ಆ್ಯಂಡ್ ಯುವರ್ ಟೈಮ್. ಮೇಕ್ ಕಾನ್ಫಿಡೆಂಟ್ ಡಿಸಿಷನ್ಸ್. ಕರಿಯರ್ ಕೌನ್ಸಿಲಿಂಗ್ ಮಾಡೋದ್ರಿಂದ ಯು ವಿಲ್ ಟೇಕ್ ಯುವರ್ ಡಿಸಿಷನ್ಸ್ ಕಾನ್ಫಿಡೆಂಟ್ಲಿ. ನಿಮಗೆ ಡೌಟ್ಸ್ ಇರಲ್ಲ, ಯು ವಿಲ್ ಹ್ಯಾವ್ ದ ಕ್ಲಾರಿಟಿ. And 10th, last point is final message. It is okay to explore before you decide. You have to take your time. ಇಲ್ಲಿ ಕ್ವಿಕ್ ಆಗಿ ಡಿಸಿಷನ್ ತೊಗೊಳ್ಬೇಕಾಗಿಲ್ಲ. ಇವಾಗ ಚೂಸ್ ವೈಸ್ಲಿ ಕರೆಕ್ಟ್ ಸ್ಟ್ರೀಮನ್ನು ಚೂಸ್ ಮಾಡಬೇಕು. ಅದಕ್ಕೆ 10th ಮುಗಿದ ತಕ್ಷಣ ಕರೆಕ್ಟಾಗಿ ಸ್ಟಡಿ ಮಾಡಬೇಕು. ಕರಿಯರ್ ಕೌನ್ಸಿಲಿಂಗ್ ಅಂಡರ್ಗೋ ಆಗಿಬಿಟ್ಟು ಯು ಹ್ಯಾವ್ ಟು ಸೆಲೆಕ್ಟ್ ಅ ಪ್ರಾಪರ್ ಕರಿಯರ್. ಟೇಕ್ ಟೈಮ್ ಟು ಡಿಸೈಡ್ ಯುವರ್ ಪಾತ್. ಡೋಂಟ್ ರಶ್. ಎಕ್ಸ್ಪ್ಲೋರ್ ಆಪ್ಷನ್ಸ್ ವೈಸ್ಲಿ. ಸ್ಟೂಡೆಂಟ್ ಶುಡ್ ಫೀಲ್ ಇಟ್ ಈಸ್ ಓಕೆ ಟು ನಾಟ್ ಹ್ಯಾವ್ ಆಲ್ ಆನ್ಸರ್ಸ್ ಅಟ್ ಒನ್ಸ್. ನಿಮಗೆಲ್ಲ ಆನ್ಸರ್ ಒಮ್ಮೆ ಸಿಗೋದಿಲ್ಲ, ವಿತ್ ಟೈಮ್ ನಿಮಗೆ ಸಿಗುತ್ತೆ. ಅದಕ್ಕೆ ನೀವು ವೇಟ್ ಮಾಡಬೇಕು. ದ ಗೋಲ್ ಇಸ್ ಟು ಚೂಸ್ ವೈಸ್ಲಿ, ನಾಟ್ ಕ್ವಿಕ್ಲಿ. ಒಂದು ವೇಳೆ ನೀವೆಲ್ಲರೂ ವರಿಯಾಗಿದ್ದೀರಿ, ಕರಿಯರ್ ಬಗ್ಗೆ ಡೌಟ್ ಇದೆ, 10th ಮುಗಿದಿದೆ, ಬಟ್ ಯಾವ ಸ್ಟ್ರೀಮನ್ನು ಚೂಸ್ ಮಾಡಬೇಕು, ಯಾವ ಕರಿಯರ್ ನನಗೆ ಬೆಸ್ಟ್ ಇದೆ, ಯಾವ ಜಾಬ್ ನನಗೆ ಬೆಸ್ಟ್ ಇದೆ, ಅದನ್ನು ಫೈಂಡ್ ಔಟ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಅಂಡರ್ಗೋ ಕರಿಯರ್ ಕೌನ್ಸಿಲಿಂಗ್. ನಾವು ಕರಿಯರ್ ಕೌನ್ಸಿಲಿಂಗಲ್ಲಿ 3 ಸೆಷನ್ನ ಕಂಡಕ್ಟ್ ಮಾಡ್ತೀವಿ. 3 ಸೆಷನ್ನಲ್ಲಿ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ, ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಕಂಡಕ್ಟ್ ಮಾಡ್ತೀವಿ, ಆಮೇಲೆ ನಾವು ಒಂದು ಕಾಂಪ್ರಿಹೆನ್ಸಿವ್ ಕರಿಯರ್ ರಿಪೋರ್ಟ್ನ ಪ್ರೊವೈಡ್ ಮಾಡ್ತೀವಿ, ಆಮೇಲೆ ಪ್ರಾಪರ್ ಎಕ್ಸಿಕ್ಯೂಷನ್ ಪ್ಲಾನ್ ಕೊಡ್ತೀವಿ, ಮತ್ತು ನಾವು ಒಂದು ಪ್ರೀಮಿಯಂ ಸ್ಟೂಡೆಂಟ್ ಡ್ಯಾಶ್ಬೋರ್ಡ್ನ ಪ್ರೊವೈಡ್ ಮಾಡ್ತೀವಿ. ಇದರಿಂದ ನಿಮಗೆ ಅಡ್ಮಿಷನ್ ಪ್ರೊಸೀಜರ್ ಆಗಲಿ, ಕೋರ್ಸ್ ಸೆಲೆಕ್ಷನ್ ಆಗಲಿ, ಕರಿಯರ್
ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ ಎಲ್ಲ ಒಂದು ಜಾಗದಲ್ಲಿ ಸಿಗುತ್ತೆ. ಅಟ್ ಒನ್ ಪ್ಲೇಸ್ ವಿಲ್ ಗೆಟ್ ಆಲ್ ದ ಫೆಸಿಲಿಟೀಸ್. Thank you for watching this video. If you need any help related to your career counseling, please contact us.